ಫೈನಲಿ ಟೈಮ್ ಆಯ್ತು ಅಂತ ಹೋಗ್ತಿದೀವಿ. ಇದು ಬಂದು ಏನು ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಏನೆಲ್ಲ ಲಾಕ್ಸ್ ಮಾಡಬೇಕಾರೆ ಹುಷಾರಾಗಿರ್ಬೇಕು. ಆದಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋ ಕಮೆಂಟ್ ಮಾಡಿ ಗೈಸ್. ಫ್ಲೈಟಿಂದ ಎಲ್ಲ ಬಂದಿದ್ಮೇಲೆ ಸೀದಾ ಅಲ್ಲೆಲ್ಲ ಮಾಡೋಕ್ಕಾಗಿಲ್ಲ. ರೂಮ್ಸ್ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಈ ತಾಜ್ ಮಹಲ್ಗೆ ಹೋಗ್ತಿದ್ದೀವಿ ಗೈಸ್. ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ, ಓಕೆನಾ? ತಾಜ್ ಮಹಲಿನ ಫುಲ್ಲು ಲಾಗ್ ಮಾಡೋದು, ಇದೊಂದೇ ತಾಜ್ ಮಹಲ್ ಲಾಗ್ ಆಗಿರುತ್ತೆ. ಯಾವ ಥರ ಹಿಂಗೆ ಹೋಗ್ಬೇಕು ಅಂತೆಲ್ಲ. ವಿ ಆರ್ ಗೋಯಿಂಗ್ ಟು ತಾಜ್ ಮಹಲ್. ಯಾವ ಥರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾರ್ಯಾರು ನನ್ನ ವಿಡಿಯೋ ಕಮೆಂಟ್ ಮಾಡ್ತಿರೋ ಪಿನ್ ಮಾಡ್ತೀನಿ. ಅದು ಸೈಕಾಗಿರ್ಬೇಕು ಕಮೆಂಟ್ ಓದಿದ್ರು. ನೆಕ್ಸ್ಟ್ ಲಾಗ್ ಯಾವ ಥರ ಬೇಕಂತ ಎಲ್ಲ ಒಂದು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಇನ್ನೂ ಪ್ರ್ಯಾಂಕ್ ಮಾಡ್ಬೇಕನ್ನ ಮಣ್ಣಂಗೆ. ಪ್ರ್ಯಾಂಕ್ ಯಾವ ಥರ ಸೇಟು ಯಾವ ಥರ ಎಲ್ಲ ಹೇಳ್ರಿ, ಮಾಡೋಣ ಗೈಸ್. ಇನ್ನೊಂದು, ಈ ಕಟಿಂಗಲ್ಲಿ ಇಬ್ಬರದಲ್ಲಿ ಯಾರು ಕಟಿಂಗ್ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ಲಾಗ್ ಒಳಗೆ ಇಬ್ಬರು ಲಾಗ್ ಮಾಡ್ತೀವಿ, ನಮ್ಮ ಅಣ್ಣ ನಾನು. ಯಾವ್ದು ಲಾಗ್ ಚೆನ್ನಾಗಿದೆ ಅಂತಾನು ಹೇಳಿ. ಸರಿ, ನಾ ಇಬ್ಬರು ಕ್ಲಿಪ್ಸ್ ಹಾಕ್ತೀನಿ ಗೈಸ್. ಇಲ್ಲಿ ಯಾರಾದರೂ ಹಿಂದಿ ಬರ್ಲಿಲ್ಲ ಹಂಗೆ ಬಂದ್ರಿ ಅನ್ಕೊಳ್ರಿ ತಮ್ಮಂದ್ರ, ಮುಗೀತು ಅನ್ಕೊಳ್ರಿ. ಅವ್ರು ಮಾತಾಡೋದು ನಿಮಗೆ ಅರ್ಥ ಆಗಲ್ಲ, ನೀವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಅಕಸ್ಮಾತ್ ಇಲ್ಲಿ ಯಾರಾದರೂ VIP ಎಂಟ್ರಿ ಇದೆ ಗೈಸ್. ಏನು ಗೊತ್ತಾ, ಹಿಂದಿ ಮೇನ್ ಜಾಸ್ತಿ ಹಿಂದಿ ಕಲಿತಿರ್ಬೇಕು. ಇಲ್ಲಾಂದರೆ ಇಂಗ್ಲೀಷ್ ಇಲ್ಲೇನು ಜಾಸ್ತಿನೂ ವರ್ಕ್ ಆಗಲ್ಲ. ಆಲ್ಮೋಸ್ಟ್ ಹಿಂದಿ ಕಲಿತಿದೆ ಮಾತ್ರ ಈ ಊರಿಗೆ ಎಂಟ್ರಿ ಕೊಡಿ ಗೈಸ್. ಇವತ್ತು ನಾವು ತಾಜ್ ಮಹಲ್ಗೆ ಬಂದಿದ್ದೀವಿ. ತಾಜ್ ಮಹಲ್ ಸುಮಾರು ರಹಸ್ಯಗಳಿದೆ. ಸೊ ನೀವು ನೋಡ್ದಂಗೆ ನಮ್ಮ ಭಾರತ ಇತಿಹಾಸದಲ್ಲಿ 7 ವಂಡರ್ಸ್ ಅಲ್ಲಿ ತಾಜ್ ಮಹಲ್ ಕೂಡ ಒಂದು. ಸೊ ಇವತ್ತು ನಾವು ತಾಜ್ ಮಹಲ್ ನೋಡಕ್ ಬಂದಿದೀವಿ. ಸೊ ಇಲ್ಲಿ ಸುಮಾರು ಕಥೆಗಳಿದೆ, ಹಿಂದೆ ರಹಸ್ಯಗಳಿದೆ. ಏನಂದ್ರೆ ಇಲ್ಲಿ ಮೊದಲಿಗೆ ಹಿಂದೂ ಟೆಂಪಲ್ ಕೂಡ ಇತ್ತು ಅಂತ ಹೇಳ್ತಾರೆ ಜನರು. ಬಟ್ ಇದನ್ನ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. ಆದ್ರೂ ಕೂಡ ಯಾವುದೇ ತರ ರಿಟರ್ನ್ ಎವಿಡೆನ್ಸ್ ಇಲ್ಲ. ಬಟ್ ಕೆಲವೊಂದಿಷ್ಟು ಜನ ಊಹೆ ಪ್ರಕಾರ ಇಲ್ಲಿ ಮೊದಲಿಗೆ ನಮ್ಮ ಹನುಮಾನ್ ಜಿ ಟೆಂಪಲ್ ಇತ್ತು ಅಂತಾನು ಕೂಡ ಹೇಳ್ತಾರೆ. ಸೊ ಇವತ್ತು ತಾಜ್ ಮಹಲ್ ನೋಡಕ್ ಬಂದಿದೀವಿ. ನಾನು ಗೊತ್ತು ನೋಡಿರಲಿಲ್ಲ. ಅಲ್ಲ, ಇಲ್ಲಿ ವರ್ಲ್ಡ್ ಗೆ 7 ವಂಡರ್ಸ್ ಅಲ್ಲಿ ಇದು ಕೂಡ ಒಂದಾಗಿದೆ. 7 ವಂಡರ್ಸ್ ಆಫ್ ದಿ ವರ್ಲ್ಡ್, ಅದರಲ್ಲಿ ತಾಜ್ ಮಹಲ್ ಕೂಡ ಒಂದು. ಸೊ ಇವತ್ತು ತಾಜ್ ಮಹಲ್ ನೋಡ್ತೀವಿ, ಒಳಗಡೆ ಏನೇನಿದೆ ಅಂತ ಎಲ್ಲಾನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ. ಈ ವ್ಲಾಗ್ ನ ಕಂಟಿನ್ಯೂ ಆಗಿ ನೋಡಿ, ನಿಮಗೊಂದು ಇನ್ಫಾರ್ಮೇಶನ್ ವಿಡಿಯೋ ಇರುತ್ತೆ ಇದರಲ್ಲಿ. ಸೊ ಡೀಟೇಲ್ಡ್ ಆಗಿ ತಾಜ್ ಮಹಲ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ನಾವು ತಾಜ್ ಮಹಲ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ. ಸೊ ನಮ್ಮ ಇನ್ಸ್ಪಿರೇಷನ್ ಬಂದು ಡಾಕ್ಟರ್ ಬ್ರೋ. ನಮಸ್ಕಾರ ದೇವ್ರು. ನಮಸ್ಕಾರ ದೇವ್ರು. ನಮ್ಮ ಡಾಕ್ಟರ್ ಬ್ರೋನ ಯಾವಾಗ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಈ ವಿಡಿಯೋ ಡಾಕ್ಟರ್ ಬ್ರೋ ತಲುಪಬೇಕು. ಆ ಥರ ಟ್ಯಾಗ್ ಮಾಡಿ, ಮೆನ್ಷನ್ ಮಾಡಿ ಗೈಸ್. ನಮ್ಮ ಡಾಕ್ಟರ್ ಬ್ರೋ ನೋಡ್ಬೇಕು ಈ ವಿಡಿಯೋ. ನಿಮ್ಮ ಸಪೋರ್ಟ್ ಇದ್ರೆ ಯಾರು ಬೇಕಾದ್ರೂ ನೋಡ್ತಾರೆ. ಆ ರೇಂಜಿಗೆ ನಿಮ್ಮ ಹತ್ರ ಒಂದು ಪವರ್ ಇದೆ. ಯಾವ ಪವರ್ ಇಲ್ಲ ಅನ್ಕೋಬೇಡಿ, ನಿಮ್ಮ ಹತ್ರ ದೊಡ್ಡ ಪವರ್ ಇದೆ. ಈ ವಿಡಿಯೋ ಆದಷ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರನ್ನ ಟ್ಯಾಗ್ ಮಾಡಿ ಗೈಸ್. ಡಾಕ್ಟರ್ ಬ್ರೋ ಈ ವಿಡಿಯೋ ನೋಡ್ತಾರೆ, ನಿಮ್ಮಿಂದ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಗೈಸ್, ತಾಜ್ ಮಹಲ್ ಎಂಟ್ರಿ ಪಾಯಿಂಟಿಗೆ ಬಂದಿದ್ದೀವಿ. ಫ್ರಂಟ್ ವ್ಯೂ ಸಕ್ಕತ್ತಾಗಿದೆ, ನೋಡೋದಕ್ಕೆಲ್ಲ ಸೂಪರ್ ಆಗಿದೆ ಗೈಸ್. ಒಳಗೆ ಹೋಗಿದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಗೈಡ್ ಜೊತೆ ಬರ್ಬೇಕಾರೆ. ತುಂಬ ಗೈಡ್ನ ಚೆನ್ನಾಗಿ ಇಟ್ಕೊಳ್ಳಿ, ಅವರೇ ನಿಮ್ಗೆ ಹೆಲ್ಪ್ ಮಾಡೋದು ಗೈಸ್. ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸಿನಿಮ್ಯಾಟಿಕ್ ಹಾಕ್ತೀನಿ, ಎಲ್ಲ ಥರ ಇರುತ್ತೆ ತಾಜ್ ಮಹಲ್ ಬಗ್ಗೆ ನೋಡಿ. ಮತ್ತೆ ಈ ಲಾಗ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ತಾಜ್ ಮಹಲ್ ಎಂಟ್ರಿ, ಇವಾಗ ಎಂಟ್ರಿ ಗೇಟ್ ಇದು ತುಂಬಾ ಸಕ್ಕತ್ತಾಗಿದೆ. ಒಳಗೆ ಹೋಗ್ತಾ ಫ್ರಂಟ್ ವ್ಯೂವೇ ಚೆನ್ನಾಗಿದೆ, ಸಕ್ಕತ್ತಾಗಿ ನೋಡಕ್ಕೆಲ್ಲ. ನಮ್ ಗೈಡು ಬಂದಿದ್ದಾರೆ ಜೊತೆಗೆ ಗೈಸ್. ಸಕ್ಕತ್ತಾಗಿದೆ ಒಂದಂತೂ ನಿಜ. ಈ ಗೈಡು, ಈ ತಾಜ್ ಮಹಲ್ ಎಲ್ಲ ಒಳ್ಳೆ ವ್ಯೂ ಇದೆ ಗೈಸ್. ಸೊ ತಾಜ್ ಮಹಲ್ ಈಸ್ಟ್ ಗೇಟ್ ಎಂಟ್ರಿಯಲ್ಲಿ ಇಷ್ಟು ಜನ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಗೈಸ್, ಇದು ತಾಜ್ ಮಹಲ್ ಫಸ್ಟ್ ಫೋಟೋ 1862 ಅಲ್ಲಿ ಈ ತರ ಕಾಣ್ತಾ ಇತ್ತು. ಅದಾದ್ಮೇಲೆ 1874 ಅಲ್ಲಿ ತಾಜ್ ಮಹಲ್ ಈ ತರ ಕಾಣ್ತಾ ಇದೆ. ಸೊ ಇದು 1878 ತಾಜ್ ಮಹಲ್ ಈ ತರ ವೈಟ್ ಕಲರ್ ಆಗಿ ಪೇಂಟ್ ಅಲ್ಲಿ, ವೈಟ್ ಮಾರ್ಬಲ್ ಅಲ್ಲಿ ಯಾವ ತರ ಇತ್ತು. ಸೊ ಆ ತರ ಒಂದು ಕ್ವಾಲಿಟಿ ಆಫ್ ದ ಪಿಕ್ಚರ್ ಮೇಲೆ ಇತ್ತು. ಸೊ ಗೈಸ್, 1862, 1864 ಅಲ್ಲಿ ಈ ತರ ಇತ್ತು. 1892, 1898 ಆ್ಯಂಡ್ 1899 ಅಲ್ಲಿ ಈ ಥರ ಇತ್ತು. ಸೊ 1901 ಅಲ್ಲಿ ಯಾವ ಥರ ಕಾಣ್ತಾ ಇದೆ ನೋಡಿ, ಸಕ್ಕತ್ತಾಗಿ. ಸೊ 1910 ಅಲ್ಲಿ ಈ ಥರ ಕಾಣ್ತಾ ಇತ್ತು. ಪಬ್ಲಿಕ್ನ ಅಲೋ ಮಾಡಿರ್ತಾರೆ. ಸೊ ಅವಾಗ ಪಬ್ಲಿಕ್ ಒಳಗೋಗಿತ್ತು. ಅಲ್ಲಿ ತನಕ ಬ್ರಿಟಿಷ್ ಅವರು ಅಲ್ಲಿ ವಾಸ ಇದ್ರಂತೆ. ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ನೋಡ್ಬೋದು, ಅಲ್ಲಿಂದ ಫೋಟೋಸ್ ನಾನು ಎಲ್ಲನೂ ಕೂಡ ನಿಮಗೆ ಹಾಕಿದ್ದೀನಿ. ಸೊ ಈ ಥರ ಇತ್ತು ಆ್ಯಕ್ಚುಲಿ ಪ್ರೊಸೆಸ್ ಆಫ್ ತಾಜ್ ಮಹಲ್, ಈ ಥರ ಬಂದಿತ್ತು. ಸೊ ನೆಕ್ಸ್ಟ್ ಬಂದು ತಾಜ್ ಮಹಲ್ನ ತೋರಿಸ್ತೀನಿ ಬನ್ನಿ. ತಾಜ್ ಮಹಲ್ನ 2ನೇ ಹೆಂಡತಿಗೋಸ್ಕರ ಕಟ್ಸಿರುವಂಥ ಒಂದು ಗೇಟ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಗೇಟ್ ಇದೆ ನೋಡ್ತಾ ಇರ್ಬೋದು. ಸೊ ಈ ಗೇಟ್ ಬಂದು
ವರ್ಕರ್ಸಿಗೋಸ್ಕರ ಕಟ್ಸಿರುವಂಥ ಗೇಟ್ ಅಂತೆ. ಯಾಕಂದರೆ ನಿಯರ್ಲಿ 22,000 ಎಬೋ ವರ್ಕರ್ಸು ಪರ್ ಡೇ ಇಲ್ಲಿ ವರ್ಕ್ ಮಾಡ್ತಿದ್ರಂತೆ ತಾಜ್ ಮಹಲ್ನ ಕಟ್ಟೋಕ್ಕೋಸ್ಕರ. ಈ ತಾಜ್ ಮಹಲ್ನ ಕಟ್ಟೋಕ್ಕೋಸ್ಕರ 22 ವರ್ಷ ತೊಗೊಂಡಿದ್ದಾರೆ. ಸೊ ನೀವು ಅದರಲ್ಲಿ ಏನು ಫ್ಲವರ್ಸ್ ಮತ್ತು ಲೀವ್ಸ್ ಎಲ್ಲ ನೋಡ್ತಿದ್ರಲ್ಲ, ಅದೆಲ್ಲ ಬೆಲ್ಜಿಯಂ ಮತ್ತು ಸೌತ್ ಆಫ್ರಿಕಾದಿಂದ ತಂದು ಆ ಲೀಫ್ನ ಸ್ಟ್ರೆಚರ್ ಮಾಡಿಸಿರೋದು. ಸೊ ನೀವು ನೋಡ್ತಿರ್ಬೋದು. ಸೊ ಗೈಸ್, ಈ ಒಂದು ತಾಜ್ ಮಹಲ್ನ ಕಟ್ಟಕ್ಕೆ 22 ವರ್ಷ ತೊಗೊಂಡಿದ್ದಾರಂತೆ. ಸೊ ಇದು ಕಂಪ್ಲೀಟ್ ಆಗಿ ಮುಗ್ದಿದ್ದು ಬಂದು 1653. ಸೊ ಗೈಸ್, ಇವಾಗ ನಾನು ನಿಮಗೆ ತಾಜ್ ಮಹಲ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಎಂಟ್ರಿಯಿಂದ ಇಡೀ ತಾಜ್ ಮಹಲ್ ಕಾಣುತ್ತೆ. ಏನು ನೋಡ್ತಿದ್ದೀರಲ್ಲ ಇಡೀ ಇಲ್ಲಿ ಗೈಸ್, ಇದೇನು ನೋಡ್ತಿದ್ದೀರಲ್ಲ ಈ ಒಂದು ಚಿಕ್ಕ ಎಂಟ್ರಿಯಿಂದ ನೋಡಿ, ಈ ಎಂಟ್ರಿಯಿಂದ ಇಡೀ ತಾಜ್ ಮಹಲ್ ಕಾಣ್ತಿದೆ. ಹೋಗೋಣ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಒಳಗಡೆ ಎಲ್ಲ ಅಂತ. ಸೊ ಇಲ್ಲೊಂದು ವೀಡಿಯೋ ಮಾಡಬೇಕಂತ ಒಂದಿದೆ, ಅಂದರೆ ರೀಲ್ಸಿಗೆ ಬಿಡೋಕ್ಕೋಸ್ಕರ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಇವಾಗ ನೀವು ನೋಡ್ತಿದ್ದೀರಲ್ಲ ತಾಜ್ ಮಹಲ್ ಹಿಂದೆ, ಸೊ ಇದು ಸಿಂಬಲ್ ಆಫ್ ಲವ್ ಅಂತಾರೆ. ಅಂದರೆ ಹ್ಯಾಪಿನೆಸ್, ಲವ್, ಸ್ಪಿರಿಟ್ ಎಲ್ಲನೂ ಕೂಡ ಇದು ಆಗಿತ್ತು. ಇದನ್ನು ಕಟ್ಸಿದ್ ಬಂದು ಶಹಜಾನ್ ಮಮತಾಜಿಗೋಸ್ಕರ. ತಾಜ್ ಮಹಲ್ ವೈಟಲ್ಲಿ ಕಟ್ಟಿರ್ಬೋದು, ಓಕೆನಾ? ಇದು ವೈಟಲ್ಲಿ ಕಟ್ಟಿರೋ ತಾಜ್ ಮಹಲ್. ಇದು ಏನು ತೋರಿಸ್ಕೊಡುತ್ತೆ ಅಂದರೆ ಲವ್ ತೋರಿಸ್ಕೊಡುತ್ತೆ. ಅದೇ ಗೈಸ್, ಅದ್ರ ಪಕ್ಕ ಬಂದರೆ ಇಲ್ಲೊಂದು ನದಿ ಇದೆ. ನದಿ ಪಕ್ಕ ಅಲ್ಲೊಂದು ಕಟ್ತಿದ್ದಾರೆ ನೋಡಿ ಗೈಸ್, ಲೈಕ್ ನೋಡ್ಬೋದು, ತೋರಿಸ್ತೀನಿ. ಇಲ್ಲಿ ಕಟ್ಸ್ತಿದಾರಲ್ಲ ಇದು ಇಲ್ಲಿ ಕಟ್ಸ್ತಿದಾರಲ್ಲ ಡೆಡ್ ಈ ತಾಜ್ ಮಹಲ್ ಡೆಡ್ ಆಪೋಸಿಟ್ ಕಟ್ಸ್ತಿದ್ದಾರೆ. ಇದು ಬ್ಲ್ಯಾಕ್ ಕಟ್ಸ್ಬೇಕು ಅಂತ ಫುಲ್ ತಾಜ್ ಮಹಲ್. ಇದು ಬಂದ್ಬಿಟ್ಟು ಆ ಕಾಲದಲ್ಲಿ 4 ಕೋಟಿ 70 ಲಕ್ಷ ಏನಾಗಿತ್ತು. ಇದು 40 ಕೋಟಿ ಏನೋ ಆಗುತ್ತೆ ಅಂತ. ಇದು ಬ್ಲ್ಯಾಕಲ್ಲಿ ಕಟ್ಸ್ಬೇಕು. ಇದೇ ಸೇಮ್ ಡಿಟ್ಟು ಬಟ್ ದೊಡ್ಡದಾಗೆ. ಇದು ಡೆಡ್ ಆಪೋಸಿಟ್ ಕಟ್ಸ್ಬೇಕು ಬ್ಲ್ಯಾಕ್ ಕಲರ್ ಅಂತ ಇದ್ದು. ಅವ್ರ ಮಗ ಬಂದ್ಬಿಟ್ಟು ಸ್ಟಾಪ್ ಮಾಡಿದ್ದಂತೆ, ಡೆಡ್ ಇನ್ವೆಸ್ಟು ಯಾಕೆ ಕಟ್ಸ್ತೀರಾ ಅಂತ. ಅವಾಗ ಸ್ಟಾಪ್ ಆಗಿದ್ದು. ಎಲ್ಲ ಎಕ್ಸ್ಟಿಮೇಷನ್ ಎಲ್ಲ ಹಾಕಿಟ್ಟಿದ್ದಾರೆ, ನೋಡ್ಬೋದು ನೀವೆಲ್ಲ. ಬಟ್ ಅದು ಕಟ್ಸೋಕ್ಕಾಗಿಲ್ಲ ಅವರು. ಗೈಸ್, ನೆಕ್ಸ್ಟ್ ಒಂದು ಲಾಗ್ ಬಿಡ್ತೀನಿ. ಅದರಲ್ಲಿ ಎಲ್ಲ ಯಾವ್ಯಾವ ಥರ ಫ್ರಾಡ್ ಆಯಿತು ಡೆಲ್ಲಿ ಒಳಗೆ, ಮತ್ತು ಯಾವ ಥರ ಬರ್ಬೋದು ಡೆಲ್ಲಿಗೆ ಅಂತ ಎಲ್ಲ ಲಾಗು ಆಲ್ರೆಡಿ ಎಡಿಟ್ ಆಗಿದೆ. ನೆಕ್ಸ್ಟ್ ಲಾಗ್ ಒಳಗೆ ಅದು ಬರುತ್ತೆ. ಮತ್ತು ಯಾರ್ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಬೇಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಿಗೆ ವೆಯ್ಟ್ ಮಾಡಿ.